ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ, ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಸುಖ ದುಃಖಗಳಿಗೆ ಅವರವರ ಮನಸ್ಸೇ ಹೇತುವೆಂಬುದನ್ನು ಕೃಷ್ಣನು ಉದ್ಧವನಿಗೆ ಯುಕ್ತಿಪೂರ್ವಕವಾಗಿ ನಿರೂಪಿಸಿದುದು ಎಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಭಕ್ತೋತ್ತಮನಾದ ಉದ್ಧವನ ಪ್ರಶ್ನೆಯನ್ನು ಕೇಳಿ ಕೃಷ್ಣನು ಸಂತೋಷದಿಂದ ಅವನನ್ನು ಮನ್ನಿಸುತ್ತಾ ಹೀಗೆಂದು ಹೇಳುವನು. ಉದ್ಧವ, ಓ ಬೃಹಸ್ಪತಿ ಶಿಷ್ಯ, ದುರ್ಜನರಾಡುವ ದುರ್ವಾಕ್ಯಗಳಿಂದ ನೊಂದ ಮನಸ್ಸನ್ನು ತಾನಾಗಿಯೇ ಸಮಾಧಾನ ಹೊಂದಿಸಬಲ್ಲ ಸಾಧುಗಳೇನೋ ಲೋಕದಲ್ಲಿ ದುರ್ಲಭರೇ. ದುರ್ಜನರ ಮಾತುಗಳು ಮನುಷ್ಯನನ್ನು ಸಂಕಟಪಡಿಸುವಂತೆ ಮರ್ಮಗಳಲ್ಲಿ ನಾಟಿದ ತೀಕ್ಷ್ಣ ಬಾಣಗಳು ಕೂಡ ಸಂಕಟಗೊಳಿಸಲಾರವು. ಇದೇ ವಿಚಾರವಾಗಿ ಪುಣ್ಯತರವಾದ ಒಂದು ಇತಿಹಾಸವನ್ನು ಹೇಳುವರು. ದುರ್ಜನರಿಂದ ಬಹಳವಾಗಿ ತಿರಸ್ಕರಿಸಲ್ಪಡುತ್ತಿದ್ದ ಒಬ್ಬನೊಬ್ಬ ಭಿಕ್ಷುಕನು ತನಗುಂಟಾದ ಆ ತಿರಸ್ಕಾರಗಳು ಒಂದೊಂದಕ್ಕೂ ಪರಿತಪಿಸದೆ ಕರ್ಮಾಧೀನವಾದ ಅವರವರ ಮನಸ್ಸೇ ಅವರವರ ಸುಖ ದುಃಖಗಳಿಗೆ ಕಾರಣವೆಂದು ಯೋಚಿಸಿ ಧೀರ ಮನಸ್ಕನಾಗಿದ್ದು ಒಂದು ಗಾಥೆಯನ್ನು ಹಾಡಿರುವನು. ಆ ಗಾಥೆಯನ್ನು ತಿಳಿಸುವೆನು ಕೇಳು. ಅವಂತಿ ದೇಶದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣನಿದ್ದನು. ಅವನು ಬಹಳ ಧನಿಕನು, ಆದರೆ ಪರಮಲುಬ್ಧನು. ಅವಳ ಬಹಳ ಮುಂಗೋಪವುಳ್ಳವನು. ಅವನಿಗೆ ಹಣದಾಸೆಯು ಮೇಲೆ ಮೇಲೆ ಮಿತಿಮೀರಿದುದರಿಂದ ತನ್ನ ವರ್ಣಾಶ್ರಮ ಧರ್ಮಗಳಿಗೆ ವಿರುದ್ಧವಾದ ಕೃಷಿ ವಾಣಿಜ್ಯಾದಿಗಳಿಂದಲೂ ಹಣವನ್ನು ಸಂಗ್ರಹಿಸಿಡುತ್ತಿದ್ದನು. ತನ್ನ ಉದರ ಪೋಷಣ ಒಂದಕ್ಕೆ ಮಾತ್ರವಲ್ಲದೆ ಬೇರೆ ಯಾವ ಧರ್ಮ ಕಾರ್ಯಕ್ಕೂ ಆ ಹಣವನ್ನು ವೆಚ್ಚ ಮಾಡತಕ್ಕವನಲ್ಲ. ಬಂಧುಗಳಾಗಲಿ ಅತಿಥಿಗಳಾಗಲಿ ಮನೆಗೆ ಬಂದರೂ ಅವರನ್ನು ಬರೀ ಮಾತುಗಳಿಂದಾದರೂ ಆದರಿಸುತ್ತಿರಲಿಲ್ಲ. ಇದಕ್ಕಾಗಿ ಅತಿಥಿಗಳಾರು ಅವನ ಮನೆಗೆ ಬರುತ್ತಿರಲಿಲ್ಲ. ತನ್ನ ಸುಖಕ್ಕಾದರೂ ತಾನು ಹಣವನ್ನು ವೆಚ್ಚ ಮಾಡಲಾರದೆ ಬಹಳ ಕೃಪಣನಾಗಿ ಕೇವಲ ದುಸ್ವಭಾವದಿಂದಿದ್ದ ಅವನ ಲೋಭ ಬುದ್ಧಿಯನ್ನು ಕಂಡು ಹೆಂಡಿರು, ಮಕ್ಕಳು, ಬಂಧುಗಳು, ಸೇವಕರು ಮುಂತಾಗಿ ಅವನ ಪರಿವಾರಗಳೆಲ್ಲವೂ ಅಸಹ್ಯಪಟ್ಟು ಅವನನ್ನು ದ್ವೇಷಿಸುತ್ತಿದ್ದರು. ಅವನಿಗೆ ಯಾರೂ ಅನುಕೂಲರಾಗಿರಲಿಲ್ಲ. ಹೀಗೆ ಆ ಲೋಭಿಯು ಕುಬೇರನಂತೆ ಧನಿಕನಾಗಿದ್ದರು ಆ ಹಣವನ್ನು ಇಹಲೋಕದ ಭೋಗಕ್ಕಾಗಲಿ ಪರಲೋಕ ಸಾಧನಗಳಾದ ಧರ್ಮ ಕಾರ್ಯಗಳಿಗಾಗಲಿ ಉಪಯೋಗಿಸದೆ ಹೋದುದರಿಂದ ಉಭಯ ಲೋಕಕ್ಕೂ ಬಾಹ್ಯನಾಗಿದ್ದನು. ಉದ್ಧವ, ಮನುಷ್ಯನು ಹುಟ್ಟುವಾಗಲೇ ದೇವತೆಗಳು, ಪಿತೃಗಳು, ಭೂತಗಳು, ಮನುಷ್ಯರು, ಬ್ರಾಹ್ಮಣರೆಂಬ 5 ಮಂದಿಗೆ ಋಣಿಯಾಗಿರುವನು. ಪಂಚಮಹಾಯಜ್ಞಗಳಿಂದ ಆ 5ರನ್ನು ತೃಪ್ತಿಗೊಳಿಸಬೇಕಾದುದು ಬ್ರಾಹ್ಮಣನ ಕರ್ತವ್ಯವು. ಲುಬ್ಧನಾದ ಆ ಬ್ರಾಹ್ಮಣನು ಆ ಪಂಚಮಹಾಯಜ್ಞಗಳನ್ನು ಸರಿಯಾಗಿ ನಡೆಸದೆ ಹೋದುದರಿಂದ ಆ ಯಜ್ಞ ದೇವತೆಗಳು ಅವನ ವಿಷಯದಲ್ಲಿ ಕುಪಿತರಾಗಿದ್ದರು. ಅವರ ಕೋಪಕ್ಕೆ ಫಲವಾಗಿ ಆ ಬ್ರಾಹ್ಮಣನ ಸಂಪತ್ತಿಗೆ ಮೂಲವೆನಿಸಿದ ಪುಣ್ಯ ಫಲವು ಕ್ಷೀಣಿಸುತ್ತಾ ಬಂದು ಕ್ರಮವಾಗಿ ಅವನು ಕಷ್ಟಪಟ್ಟು ಗಳಿಸಿಟ್ಟ ಧನವೆಲ್ಲವೂ ನಾನಾ ವಿಧದಿಂದ ಕರಗುತ್ತಾ ಬಂದಿತು. ಅವನ ಆಸ್ತಿಯಲ್ಲಿ ಸ್ವಲ್ಪ ಭಾಗವು ಜ್ಞಾತಿಗಳಿಗೆ ಸೇರಿಹೋಯಿತು. ಸ್ವಲ್ಪ ಭಾಗವನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು. ಮನೆಗೆ ಬೆಂಕಿ ಬಿದ್ದು ದೈವಿಕವಾಗಿ ಕೆಲವು ದ್ರವ್ಯಗಳು ನಷ್ಟವಾದವು. ದುಷ್ಕಾಲ ವಶದಿಂದ ಕೆಲವು ಭಾಗವು ನಷ್ಟವಾಯಿತು. ರಾಜಭಟರು ಬಲಾತ್ಕಾರದಿಂದ ಕೆಲವು ಧನವನ್ನು ಕಿತ್ತುಕೊಂಡು ಹೋದರು. ಆಗ ಅವನ ದುಸ್ಥಿತಿಯನ್ನು ಕೇಳಬೇಕೆ? ಸಂಗ್ರಹಿಸಿಟ್ಟ ಹಣವೂ ಹೋಯಿತು. ಬಂಧುಗಳು ತನ್ನನ್ನು ಲಕ್ಷ್ಯ ಮಾಡದೆ ಕೈಬಿಟ್ಟರು. ಇದರಿಂದ ಅವನು ದುಸ್ಸಹವಾದ ಚಿಂತೆಗೆ ಗುರಿಯಾಗಿ ಅಹೋರಾತ್ರವೂ ಕೊರಗುತ್ತಿದ್ದನು. ಹೀಗೆ ಅಪಾರ ದುಃಖದಿಂದ ನವೆಯುತ್ತಿದ್ದ ಆ ಬಡ ಬ್ರಾಹ್ಮಣನಿಗೆ ಕ್ರಮವಾಗಿ ಮನಸ್ಸಿನಲ್ಲಿ ವಿರಕ್ತಿಯು ಹುಟ್ಟುತ್ತಾ ಬಂದಿತು. ತನ್ನ ಹಿಂದಿನ ನಡತೆಯನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಾ ಆ ಬ್ರಾಹ್ಮಣನು ತನ್ನಲ್ಲಿ ತಾನು ಹೀಗೆಂದು ಯೋಚಿಸುವನು. ಅಯ್ಯೋ, ನಾನೆಂತಹ ಬುದ್ಧಿಹೀನನು! ಎಷ್ಟೋ ಕಷ್ಟಪಟ್ಟು ಹಣವನ್ನು ಸಂಪಾದಿಸಿದೆನು. ಅದರಿಂದ ಫಲವೇನಾಗಿತು? ಒಂದು ಧರ್ಮ ಕಾರ್ಯಕ್ಕಾದರೂ ಉಪಯೋಗಿಸಲಿಲ್ಲ. ನಾನು ಅದರಿಂದ ಸುಖ ಪಡಲಿಲ್ಲ. ಆ ದ್ರವ್ಯ ಸಂಗ್ರಹಕ್ಕಾಗಿ ನನ್ನ ಈ ದೇಹವನ್ನು ವ್ಯರ್ಥವಾಗಿ ಕಷ್ಟಪಡಿಸಿದಂತಾಯಿತಲ್ಲವೇ? ಲೋಭಿಗಳಿಗೆ ಹಣವೆಂಬುದು ಅನರ್ಥಕ್ಕೆ ಹೊರತು ಸುಖಕ್ಕಲ್ಲ. ಲೋಭಿಗಳಲ್ಲಿರುವ ಹಣವು ಇಲ್ಲಿ ನಾನಾ ವಿಧ ಚಿಂತೆಗೂ ಸತ್ತ ಮೇಲೆ ನರಕಕ್ಕೂ ಕಾರಣವಾಗುವುದು. ಮನುಷ್ಯನು ಎಷ್ಟೇ ಉತ್ತಮವಾದ ಕೀರ್ತಿಯನ್ನು ಸಂಪಾದಿಸಿರಲಿ, ಎಷ್ಟೇ ಸುಗುಣಗಳುಳ್ಳವನಾಗಿರಲಿ, ಅವನಲ್ಲಿ ಲೋಭ ಬುದ್ಧಿಯು
ಲೇಷ ಮಾತ್ರವಿದ್ದರೆ ಸಾಕು. ವಿಶೇಷ ರೂಪ ಸಂಪತ್ತಿಯುಳ್ಳ ಪುರುಷನಿಗೆ ದೇಹದಲ್ಲಿ ಲೇಷ ಮಾತ್ರವಾದರೂ ಶ್ವೇತ ಕುಷ್ಠವು ಕಂಡು ಬಂದರೆ ಅದರಿಂದ ಅವನ ಸೌಂದರ್ಯವು ಹೇಗೆ ಶೋಭಿಸಲಾರದು? ಹಾಗೆ ಆ ಲೋಭ ಬುದ್ಧಿಯಿಂದ ಅವನ ಕೀರ್ತಿ ಗುಣಗಳೆಲ್ಲವೂ ನಾಶವಾಗುವವು. ಆಹಾ, ಅರ್ಥವೆಂಬುದು ಯಾವಾಗಲೂ ಅನರ್ಥ ಹೇತುವೆ. ಏಕೆಂದರೆ ಮೊದಲು ಹಣವನ್ನು ಸಂಪಾದಿಸುವುದೇ ಎಷ್ಟೋ ಕಷ್ಟವು. ಸಂಪಾದಿಸಿದ ಹಣವನ್ನು ಬಡ್ಡಿಗೆ ಕೊಟ್ಟು ವೃದ್ಧಿಗೊಳಿಸುವುದು ಮತ್ತೊಂದು ಕಷ್ಟವು. ಅದನ್ನು ವೆಚ್ಚ ಮಾಡುವಾಗಲೂ ನಷ್ಟ ಬಂದಾಗಲೂ ದುಸ್ಸಹವಾದ ಚಿಂತೆ. ಅದನ್ನು ಕಾಪಾಡುವಾಗ ಅಹೋರಾತ್ರವು ಭಯದಿಂದ ಕಳವಳಿಸಬೇಕು. ಅದನ್ನು ತನ್ನ ಭೋಗಕ್ಕಾಗಿ ಉಪಯೋಗಿಸುವಾಗಲೂ ಅದನ್ನು ಕೈಬಿಡಲಾರದ ಸಂಕಟವು ಅಪರಿಮಿತವಾಗಿರುವುದು. ಇದ್ದ ಹಣವು ನಷ್ಟವಾದರಂತೂ ವ್ಯಸನದಿಂದ ಹುಚ್ಚು ಹಿಡಿದಂತಾಗಿ ಕೊನೆಗೆ ಆ ದುಃಖದಿಂದಲೇ ಸಾವು ಸಂಭವಿಸಬಹುದು. ಇದಲ್ಲದೆ ಹಣವನ್ನು ಸಂಪಾದಿಸುವಾಗ ಎಷ್ಟೋ ಪಾಪಕೃತ್ಯಗಳನ್ನು ಮಾಡಿ ಅದನ್ನು ಸಂಗ್ರಹಿಸಬೇಕಾಗುವುದು. ಈ ಧನ ಸಂಪಾದನೆಗಾಗಿ ಕಳವು, ದ್ರೋಹ, ಸುಳ್ಳು, ದಂಭ, ಕಾಮ, ಕ್ರೋಧಗಳೆಂಬ 6 ಬಗೆಯ ಪಾಪ ಕೃತ್ಯಗಳಲ್ಲಿಯೂ ಪ್ರವರ್ತಿಸಬೇಕು. ಹಣವನ್ನು ಸಂಪಾದಿಸಿದ ಮೇಲೆ ಗರ್ವ, ಮದ, ದೇಹಾನುಬಂಧಿಗಳಲ್ಲಿಯೂ ಭೇದ ಬುದ್ಧಿ, ನಿಷ್ಕಾರಣ ದ್ವೇಷ, ಎಲ್ಲರಲ್ಲಿಯೂ ಅಪನಂಬಿಕೆ, ಕಲಹ, ಸ್ತ್ರೀ, ದ್ಯೂತ, ಮದ್ಯಪಾನಗಳೆಂಬ ದುರ್ವ್ಯಸನಗಳಲ್ಲಿ ಆಸಕ್ತಿ, ಈ 9 ಬಗೆಯ ದುರ್ಗುಣಗಳು ತಲೆದೋರುವವು. ಈ 15 ಬಗೆಯ ಅನರ್ಥಗಳಿಗೂ ಅರ್ಥವೇ ಮೂಲವಾದುದರಿಂದ ಶ್ರೇಯಕ್ಕಾಂಕ್ಷಿಯಾದವನು ಅದರ ಆಸೆಯನ್ನೇ ದೂರ ಮಾಡಬೇಕು. ಈ ಧನದ ವಿಷಯದಲ್ಲಿ 20 ಕವಡೆಗಳಷ್ಟು, ಎಂದರೆ 1 ಕಾಸಿನಷ್ಟು ಕಡಿಮೆಯಾದರೂ ತನ್ನ ಸುಖ ದುಃಖಗಳಲ್ಲಿ ಸಮಭಾಗಿಗಳಾಗಿಯೂ ತನ್ನಲ್ಲಿ ವಿಶೇಷ ಪ್ರೇಮವುಳ್ಳವರಾಗಿಯೂ ಇದ್ದ ಅಣ್ಣ ತಮ್ಮಂದಿರು, ಹೆಂಡಿರು, ಮಕ್ಕಳು, ತಂದೆ ತಾಯಿಗಳು, ಇಷ್ಟ ಮಿತ್ರರು ಮೊದಲಾಗಿ ಸ್ವಜನವೆಲ್ಲವೂ ಪೂರ್ವ ಪ್ರೇಮವನ್ನು ಬಿಟ್ಟು ವೈರಿಗಳಾಗುವರು. ಅತ್ಯಲ್ಪವಾದ ಹಣಕ್ಕಾಗಿ ಪ್ರಿಯ ಬಂಧುಗಳೆಲ್ಲರೂ ಮಹಾದ್ವೇಷವನ್ನಿಟ್ಟು ಕೊಲೆ ಮಾಡುವುದಕ್ಕೂ ಯತ್ನಿಸುವರು, ಅಥವಾ ತಮ್ಮ ಪ್ರಾಣವನ್ನಾದರೂ ಕಳೆದುಕೊಳ್ಳುವರು. ದೇವತೆಗಳು ಆಸೆ ಪಡತಕ್ಕ ಮನುಷ್ಯ ಜನ್ಮವನ್ನು ಪಡೆದು ಅದರಲ್ಲಿಯೂ ಉತ್ತಮವಾದ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿರುವಾಗಲೂ ಯಾವನು ಅದರಿಂದ ತಾನು ಪಡೆಯಬಹುದಾದ ಉತ್ತಮ ಶ್ರೇಯಸ್ಸಿಗೆ ಪ್ರಯತ್ನಿಸದೆ ಅನರ್ಥ ಹೇತುವಾದ ಧನಕ್ಕಾಗಿ ಆಸೆಪಟ್ಟು ತನ್ನ ಹಿತವನ್ನೇ ತಾನು ಕೆಡಿಸಿಕೊಳ್ಳುವನೋ ಅಂಥವನಿಗೆ ಸತ್ತ ಮೇಲೆಯೂ ನರಕ ಗತಿಯು ತಪ್ಪದು. ಮನುಷ್ಯ ದೇಹವೇ ಸ್ವರ್ಗಾಪವರ್ಗಗಳೆರಡಕ್ಕೂ ಸಾಧನವೆನಿಸಿರುವುದು. ಇಂತಹ ಜನ್ಮವನ್ನು ಪಡೆದು ವಿವೇಕಿಯಾದ ಯಾವನು ತಾನೇ ಅನರ್ಥ ಹೇತುವಾದ ದ್ರವ್ಯಕ್ಕೆ ಆಸೆ ಪಡುವನು. ಆದರೆ ಪಂಚಮಹಾಯಜ್ಞಗಳಿಗೂ ದ್ರವ್ಯವೇ ಸಾಧನವಾಗಿರುವಾಗ ಅದನ್ನು ಅನರ್ಥಾವಹವೆಂದು ನಿರಾಕರಿಸಬಹುದೇ ಎಂದರೆ, ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ಇತರ ಭೂತಗಳಿಗೂ ಜ್ಞಾತಿಗಳಿಗೂ ಬಂಧುಗಳಿಗೂ ಹೀಗೆಯೇ ತಾನು ಸಂಪಾದಿಸಿದ ದ್ರವ್ಯಕ್ಕೆ ನ್ಯಾಯವಾಗಿ ಭಾಗಿಗಳೆನಿಸಿದವರೆಲ್ಲರಿಗೂ ತನ್ನ ದೇಹ ಪೋಷಣೆಗೂ ಉಪಯೋಗಪಡಿಸದೆ ನಿರರ್ಥಕವಾಗಿ ಹಣವನ್ನು ಬಚ್ಚಿಟ್ಟ ನನ್ನಂಥವನಿಗೆ ಅಧೋಗತಿಯಲ್ಲದೆ ಬೇರೇನು? ವ್ಯರ್ಥವಾದ ಆ ಹಣದಾಸೆಯಿಂದ ವಿವೇಕಹೀನನಾಗಿ ದುಡಿಯುತ್ತಿದ್ದ ನನಗೆ ಶ್ರಮಪಟ್ಟು ಗಳಿಸಿದ ಹಣವೂ ಹೋಯಿತು, ವಯಸ್ಸು ವ್ಯರ್ಥವಾಗಿ ಕಳೆದು ಹೋಯಿತು, ದೇಹ ಬಲವು ತಗ್ಗಿತು. ಹೀಗೆ ಧರ್ಮಾದಿ ಪುರುಷಾರ್ಥ ಸಾಧನೆಗೆ ಅತ್ಯವಶ್ಯವಾದ ಆಯಸ್ಸು, ಧನ, ದೇಹಶಕ್ತಿ ಎಂಬಿವು 3 ಹೋದ ಮೇಲೆ ಈಗ ವೃದ್ಧನಾದ ನಾನು ಇನ್ನೇನು ಮಾಡಬಲ್ಲೆನು? ಈಗ ನನ್ನ ಸಂಗತಿಯು ಹಾಗಿರಲಿ. ಅರ್ಥವು ಅನರ್ಥ ಹೇತುವೆಂಬುದನ್ನು ಚೆನ್ನಾಗಿ ತಿಳಿದ ವಿದ್ವಾಂಸರು ಕೂಡ ಆ ಹಣದಾಸೆಯಿಂದ ದುಡಿಯುವರು. ಮುಖ್ಯವಾಗಿ ಆ ಭಗವಂತನ ಮಾಯಾ ಪ್ರಭಾವವೇ ಇದು. ಲೋಕವೆಲ್ಲವೂ ಆ ಒಬ್ಬನ ಮಾಯೆಗೆ ಮರುಳಾಗಿ ಚೇಷ್ಟೆಗಳನ್ನು ನಡೆಸುತ್ತಿರುವುದು. ಆದರೆ ಹಣವನ್ನು ನಿರುಪಯೋಗವಾಗಿ ಬಚ್ಚಿಡದೆ ತನ್ನ ಭೋಗಕ್ಕಾಗಲಿ ದಾನ ಧರ್ಮಗಳಿಗಾಗಲಿ ಯಜ್ಞಾದಿ ಕರ್ಮಗಳಿಗಾಗಲಿ ಉಪಯೋಗಿಸಿದಾಗ ಅದು ಪುರುಷಾರ್ಥ ಸಾಧನವೆನಿಸುವುದಿಲ್ಲವೇ ಎಂದರೆ ಅವು ಉತ್ತಮವಾದ ಪುರುಷಾರ್ಥಗಳಲ್ಲ. ಏಕೆಂದರೆ ಧನವನ್ನು ಭೋಗಕ್ಕೆ ಉಪಯೋಗಿಸುವುದರಿಂದ ಕಾಮವನ್ನು ತೀರಿಸಿಕೊಳ್ಳಬಹುದು. ಆ ಧನವನ್ನು ದಾನ ಮಾಡುವುದರಿಂದ ಮತ್ತಷ್ಟು ಭಾಗ್ಯವು ವೃದ್ಧಿಯಾಗಬಹುದು. ಯಜ್ಞಾದಿ ಕರ್ಮಗಳಿಗಾಗಿ ಆ ಧನವನ್ನು ಉಪಯೋಗಿಸುವುದರಿಂದ ಆ ಕರ್ಮ ಫಲವನ್ನು ಅನುಭವಿಸುವುದಕ್ಕಾಗಿ ತಿರುಗಿ ಮತ್ತೊಮ್ಮೆ ಜನ್ಮವನ್ನೆತ್ತಬಹುದು. ಈಗಲೂ ನಾಳೆಯೋ ಮೃತ್ಯುವಿನ ಬಾಯಿಗೆ ತುತ್ತಾಗಬೇಕಾದ ಮನುಷ್ಯನಿಗೆ ಈ ಸ್ವಲ್ಪ ಕಾಲದ ಕಾಮಾದಿಗಳಿಂದ ಆಗಬೇಕಾದುದೇನು?
ಆದುದರಿಂದ ಧನವೆಂಬುದನ್ನು ದೂರದಲ್ಲಿ ತ್ಯಜಿಸುವುದೇ ಮನುಷ್ಯನಿಗೆ ಸರ್ವ ವಿಧದಿಂದಲೂ ಶ್ರೇಯಸ್ಕರವು. ಮುಖ್ಯವಾಗಿ ಭಗವಂತನು ಈಗ ನನ್ನಲ್ಲಿ ಪ್ರಸನ್ನನಾದುದರಿಂದಲೇ ನನಗೆ ಈ ಸ್ಥಿತಿಯುಂಟಾಗಿರಬೇಕು. ಅದರಿಂದಲ್ಲವೇ ನನಗೆ ಸಂಸಾರ ಸಾಗರವನ್ನು ದಾಟಿಸತಕ್ಕ ನಾವೆಯಂತೆ ಈ ನಿರ್ವೇದವು ಹುಟ್ಟಿತು. ನಾನು ಹಿಂದಿನಂತೆ ಐಶ್ವರ್ಯ ಮದದಿಂದಿದ್ದರೆ ನನಗೆ ಈ ಬುದ್ಧಿಯು ಹುಟ್ಟುತ್ತಿತ್ತೇನು. ಇನ್ನು ನನಗೆ ಉಳಿದಿರುವ ಅಲ್ಪ ಸ್ವಲ್ಪ ಆಯುಶೇಷದಲ್ಲಿಯಾದರೂ ನಾನು ನನ್ನ ಶರೀರವನ್ನು ತಪಸ್ಸಿನಿಂದ ದಂಡಿಸಿ ಶೋಷಿಸುವೆನು. ಇನ್ನಾದರೂ ನಾನು ನಿರತಿಶಯ ಪುರುಷಾರ್ಥವೆನಿಸಿಕೊಂಡ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿಯನ್ನಿಟ್ಟು ಎಚ್ಚರಿಕೆಯಿಂದಿದ್ದರೆ ದೇವತೆಗಳು ನನ್ನಲ್ಲಿ ಪ್ರಸನ್ನರಾಗಿ ನನ್ನನ್ನು ಉದ್ಧರಿಸಬಹುದು. ಈ ಅಂತ್ಯಕಾಲದಲ್ಲಿ ಆ ಪ್ರಯತ್ನವು ಸಾಧ್ಯವೇ ಎಂದು ಶಂಕಿಸಬೇಕಾಗಿಲ್ಲ. ಖಟ್ವಾಂಗನೆಂಬುವನು ಒಂದು ಮುಹೂರ್ತ ಕಾಲ ಮಾತ್ರದಲ್ಲಿ ಬ್ರಹ್ಮಲೋಕವನ್ನೇ ಸಾಧಿಸಲಿಲ್ಲವೇ ಎಂದು ನಿಶ್ಚಯಿಸಿದನು. ಉದ್ಧವ, ಆ ಅವಂತಿ ದೇಶದ ಬ್ರಾಹ್ಮಣನು ಹೀಗೆಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ತನ್ನ ಹೃದಯದಲ್ಲಿ ಬಹುಕಾಲದಿಂದ ದುರ್ಭೇದ್ಯಗಳಾಗಿದ್ದ ರಾಗ ದ್ವೇಷಾದಿಗಳೆಂಬ ಹೃದಯ ಗ್ರಂಥಿಗಳನ್ನು ನೀಗಿ ನಿಷ್ಕಲ್ಮಶನಾಗಿ ಪ್ರಾಣೇಂದ್ರಿಯಗಳನ್ನು ನಿಗ್ರಹಿಸಿ ಭಿಕ್ಷಾರ್ಥವಾಗಿ ಅಲ್ಲಲ್ಲಿ ನಗರಗಳನ್ನು ಗ್ರಾಮಗಳನ್ನು ಪ್ರವೇಶಿಸುತ್ತಾ ನಿಂತಲ್ಲಿ ನಿಲ್ಲದೆ ಯಾವುದರಲ್ಲಿಯೂ ಆಸಕ್ತಿಯನ್ನಿಡದೆ ತಾನು ಇಂಥವನೆಂದು ಯಾರಿಗೂ ತಿಳಿಯದಂತೆ ಭೂಮಿಯನ್ನು ಸಂಚರಿಸುತ್ತಿದ್ದನು. ಹಿಂದೆ ಧನ ಮದದಿಂದ ಗರ್ವಿಷ್ಠನಾಗಿದ್ದ ಆ ಬ್ರಾಹ್ಮಣನೇ ಈಗ ಮುದುಕನಾಗಿ ಅವಧೂತ ವೇಷದಿಂದ ಭಿಕ್ಷೆಗಾಗಿ ಸುತ್ತುತ್ತಿರುವುದನ್ನು ನೋಡಿ ಹಲವು ದುಷ್ಟರು ಅವನನ್ನು ಗುರುತು ಹಿಡಿದು ನಾನಾ ವಿಧ ಕುಚೇಷ್ಟೆಗಳಿಂದ ಪೀಡಿಸತೊಡಗಿದರು. ಕೆಲವರು ಅವನ ತ್ರಿದಂಡವನ್ನು ಕಿತ್ತುಕೊಂಡರು, ಕೆಲವರು ಅವನ ಕೈಯಲ್ಲಿದ್ದ ಕಮಂಡಲವನ್ನು ಕಿತ್ತು ಬಿಸಾಡಿದರು, ಮತ್ತೆ ಕೆಲವರು ಅವನ ಕೃಷ್ಣಾಜಿನವನ್ನು, ಕೆಲವರು ಅವನ ಜಪಮಣಿಯನ್ನು, ಕೆಲವರು ಅವನ ಕಂತೆಯನ್ನು, ಕೆಲವರು ನಾರುಮಡಿಯನ್ನು ಬಲಾತ್ಕಾರದಿಂದ ಕಿತ್ತುಕೊಂಡರು. ಹೀಗೆ ಕಿತ್ತುಕೊಂಡ ವಸ್ತುಗಳನ್ನು ಹಿಂದಿರುಗಿ ಕೊಡುವುದಾಗಿ ಆಸೆ ತೋರಿಸಿ ಅವನನ್ನು ಕರೆದು ಅವನು ಸಮೀಪಕ್ಕೆ ಬಂದಾಗ ವಂಚಿಸುತ್ತಿದ್ದರು. ಅವನು ಭಿಕ್ಷೆ ಎತ್ತಿ ತಂದ ಅನ್ನವನ್ನು ನದಿ ತೀರದಲ್ಲಿ ಕುಳಿತು ಭುಜಿಸುವ ಕಾಲಕ್ಕೆ ಸರಿಯಾಗಿ ಕೆಲವು ಪಾಪಿಷ್ಠರು ಬಂದು ಆ ಅನ್ನದ ಮೇಲೆ ಮೂತ್ರವನ್ನು ಸುರಿದು ಅವನ ತಲೆಯ ಮೇಲೆ ಎಂಜಲುಗುಳಿ ಹೋಗುತ್ತಿದ್ದರು. ಅವನು ಮಾತಾಡದೆ ಮೌನ ವ್ರತದಿಂದಿರುವಾಗ ಕೆಲವು ದುಷ್ಟರು ಬಲಾತ್ಕಾರದಿಂದ ಮಾತಾಡಿಸುವರು, ಮಾತಾಡದಿದ್ದರೆ ತಲೆಯ ಮೇಲೆ ಹೊಡೆಯುವರು. ಕೆಲವರು ಇದೋ ಇವನು ಕಳ್ಳನೆಂದು ಹೇಳಿ ಅವನನ್ನು ಬೆದರಿಸುವರು. ಕೆಲವರು ಹಗ್ಗಗಳಿಂದ ಅವನ ಕೈಕಾಲುಗಳನ್ನು ಬಿಗಿದು ಕಟ್ಟಿ ಇವನನ್ನು ಕೊಲ್ಲಿರಿ, ಬಡಿಯಿರಿ ಎಂದು ಕೂಗುವರು. ಕೆಲವರು ಅವನ ಮುಂದೆ ಗುಂಪುಗೂಡಿ ಎಲ, ಈತನು ಈಗ ದೊಡ್ಡ ಧಾರ್ಮಿಕನಂತೆ ವೇಷವನ್ನು ಹಾಕಿರುವನು, ಇವನನ್ನು ನಂಬಿದರೆ ಮೋಸವೇ, ತನ್ನ ಧನವೆಲ್ಲವೂ ನಷ್ಟವಾಗಿ ತನ್ನ ಸ್ವಜನರು ಕೈಬಿಟ್ಟುದರಿಂದ ಬದುಕುವುದಕ್ಕೆ ದಾರಿಯಿಲ್ಲದೆ ಇವನು ಈ ಕಪಟ ವೇಷವನ್ನು ತೋರಿಸುವನು ಎಂದು ಅವಾಚ್ಯವಾಗಿ ಬೈದು ಅವಮಾನಿಸುವರು. ಮತ್ತೆ ಕೆಲವರು ಅವನನ್ನು ನೋಡಿ ಅಬ್ಬಾ, ಇವನ ಬಲವೆಷ್ಟು ನೋಡಿರಿ, ಬೆಟ್ಟದಂತೆ ಅತ್ತಿತ್ತ ಕದಲದೆ ಹೇಗೆ ಧೈರ್ಯದಿಂದಿರುವನು, ಏನೋ ಕಪಟ ಸಾಧನೆಗಾಗಿ ಮೌನವೆಂಬ ನೆವದಿಂದ ಬಕದಂತೆ ಹೊಂಚು ಹಾಕುತ್ತಾ ಹೀಗೆಯೇ ತನ್ನ ಹೊಟ್ಟೆ ಹೊರೆಯುತ್ತಿರುವನಲ್ಲ ಎಂದು ಪರಿಹಾಸ್ಯ ಮಾಡಿ ನಗುವರು. ಕೆಲವು ನೀಚರು ಅವನ ಕಡೆಗೆ ಅಪಾನವಾಯುವನ್ನು ಬಿಡುವರು. ಕೆಲವರು ಅವನ ಕೊರಲಿಗೆ ಹಗ್ಗವನ್ನು ಕಟ್ಟಿ ಕಪಿಗಳನ್ನು ಆಡಿಸುವಂತೆ ಆಡಿಸುವರು. ಆ ಬ್ರಾಹ್ಮಣನಾದರೂ ಹೀಗೆ ಆಗಾಗ ಇತರರಿಂದ ತನಗಾಗುವ ಹಿಂಸೆಗಳನ್ನಾಗಲಿ, ದೈವಿಕಗಳಾದ ಶೀತೋಷ್ಣಾದಿ ಬಾಧೆಗಳನ್ನಾಗಲಿ, ವಯಸ್ಸಿನಿಂದ ತನ್ನ ದೇಹಜನ್ಯಗಳಾದ ಜರಾದಿ ದುಃಖಗಳನ್ನಾಗಲಿ ಗಮನಿಸದೆ ತಾಳ್ಮೆಯಿಂದ ಸಹಿಸಿಕೊಂಡು ಅವೆಲ್ಲವೂ ತನ್ನ ಪ್ರಾರಬ್ಧ ಕರ್ಮಗಳಿಂದಲೇ ಉಂಟಾದುವೆಂದು ಅವುಗಳನ್ನು ತಾನು ಅನುಭವಿಸಿಯೇ ತೀರಬೇಕೆಂದು ನಿಶ್ಚಯಿಸಿ ಒಂದೇ ದೃಢದಿಂದಿದ್ದನು. ಅನೇಕ ದುರ್ಜನರು ತನ್ನನ್ನು ಅವಮಾನಪಡಿಸಿ ನಾನಾ ಕಡೆಗೆ ಎಳೆದಾಡುತ್ತಿರುವಾಗಲೂ ಆ ಬ್ರಾಹ್ಮಣನು ತನ್ನ ಧರ್ಮವನ್ನು, ಸಾತ್ವಿಕವಾದ ಧೈರ್ಯವನ್ನು ಬಿಡದೆ ಈ ಮುಂದೆ ಹೇಳುವ ಗಾಥೆಯನ್ನು ಹಾಡಿದನು. ಈ ನನ್ನ ಕಷ್ಟಕ್ಕೆ ಬೇರೆ ಜನರಾರು ಕಾರಣರಲ್ಲ, ಅಥವಾ ಸರ್ವೇಶ್ವರನನ್ನಾಗಲಿ, ಗ್ರಹಗತಿಯನ್ನಾಗಲಿ, ಕರ್ಮಗಳನ್ನಾಗಲಿ, ಕಾಲವನ್ನಾಗಲಿ, ಸುಖ ದುಃಖಗಳಿಗೆ ಕಾರಣವೆಂದು ಹೇಳುವುದಕ್ಕಿಲ್ಲ. ಮುಖ್ಯವಾಗಿ ಸುಖ ದುಃಖಗಳೆಲ್ಲಕ್ಕೂ ಮೂಲ ಕಾರಣವು ಅವರವರ ಮನಸ್ಸೇ. ಜ್ಞಾನಿಗಳಾದ ಹಿರಿಯರ ಅಭಿಪ್ರಾಯವೂ ಇದೆ. ಏಕೆಂದರೆ
ಮನಸ್ಸೇ ಜನರನ್ನು ಸಂಸಾರ ಚಕ್ರದಲ್ಲಿ ಸುತ್ತಿಸುವುದು. ದುರ್ದಮವಾದ ಆಯಾ ಮನುಷ್ಯನ ಮನಸ್ಸೇ ಅವನಲ್ಲಿ ಸತ್ವಾದಿ ಗುಣಗಳನ್ನು ಹುಟ್ಟಿಸುವುದು. ಆಯಾ ಗುಣಗಳಿಗೆ ತಕ್ಕಂತೆ ಮನುಷ್ಯನು ಸಾತ್ವಿಕ, ರಾಜಸ, ತಾಮಸಗಳೆಂಬ ಕರ್ಮಗಳಲ್ಲಿ ಪ್ರವರ್ತಿಸುವನು. ಆ ಕರ್ಮಗಳಿಗೆ ತಕ್ಕಂತೆ ದೇವ, ತಿರ್ಯಕ್, ಮನುಷ್ಯಾದಿ ಜನ್ಮಗಳು ಉಂಟಾಗುವವು. ಆಯಾ ಜನ್ಮಗಳಲ್ಲಿಯೂ ತಿರುಗಿ ಆ ಮನಸ್ಸೇ ಗುಣಗಳ ಸೃಷ್ಟಿಗೆ ಕಾರಣವಾಗಿ ಅದರಿಂದ ಕರ್ಮ ಪ್ರವೃತ್ತಿಯು, ಆ ಕರ್ಮಗಳಿಂದ ಪುನರ್ಜನ್ಮವು ಉಂಟಾಗುವುದು. ಆದರೆ ಮನಸ್ಸು ದೇಹ ಸಂಬಂಧದಿಂದ ಪ್ರಾಣಿಗಳಿಗೆ ಸುಖ ದುಃಖಗಳನ್ನು ಉಂಟು ಮಾಡುವುದಾದರೆ, ಸರ್ವಜೀವಾಂತರಾತ್ಮನಾದ ಪರಮಾತ್ಮನು ಎಲ್ಲ ದೇಹದೊಳಗೆ ಸೇರುವಾಗ ಅವನಿಗೂ ಆ ಸುಖ ದುಃಖಾನುಭವ ಇರಬೇಕಲ್ಲವೇ ಎಂದರೆ, ಪರಮಾತ್ಮನು ನನ್ನಂತಹ ಎಲ್ಲ ಜೀವಗಳಿಗೂ ಧಾರಕನಾಗಿಯೂ ನಿಯಾಮಕನಾಗಿಯೂ ಇದ್ದು ಎಡಬಿಡದೆ ಅವುಗಳಲ್ಲಿ ಸೇರಿದ್ದರು ದೇಹ ಧರ್ಮಗಳು ಅವನನ್ನು ಮುಟ್ಟಲಾರವು. ಅವನು ಸುವರ್ಣದಂತೆ ಸ್ವಯಂ ಪ್ರಕಾಶವುಳ್ಳವನು. ಚೇತನನ ಮನಸ್ಸು ನಾನಾ ಬಗೆಯ ಸಂಕಲ್ಪ ವಿಕಲ್ಪಗಳಿಗೆ ಎಡೆಯಾದರೂ ಪರಮಾತ್ಮನು ಆ ಚೇತನನ ಬುದ್ಧಿಗೆ ಕೇವಲ ಸಾಕ್ಷಿಯಾಗಿ ಮಾತ್ರ ನೆಲೆಗೊಂಡಿರುವನೇ ಹೊರತು ತಾನು ಆ ಜೀವನಂತೆ ಅಹಂಕಾರ ಮಮಕಾರಗಳಿಗೆ ತಕ್ಕ ಚೇಷ್ಟೆಗಳನ್ನು ನಡೆಸಲಾರನು. ಜೀವನಾದರೂ ತನ್ನ ದೇಹವನ್ನೇ ಆತ್ಮವೆಂದು ಭ್ರಮಿಸುತ್ತಾ ವಿಷಯಾನುಭವದಲ್ಲಿ ಬಿದ್ದು ಶಬ್ದಾದಿ ವಿಷಯಗಳ ಸಂಘದಿಂದ ಬದ್ಧನಾಗುವನು. ಆದುದರಿಂದ ಒಂದೇ ದೇಹದಲ್ಲಿ ಜೀವ ಪರಮಾತ್ಮರಿಬ್ಬರು ನೆಲೆಗೊಂಡಿದ್ದರೂ ಸುಖ ದುಃಖಗಳೆಲ್ಲವೂ ಜೀವನಿಗೆ ಗುಣಮೂಲಕಗಳಾದ ಕರ್ಮಗಳಿಗೆ ವಶವಾಗುವುದರಿಂದಲೇ ಆ ಸುಖ ದುಃಖಗಳು ಉಂಟಾಗುವವೇ ಹೊರತು ಶರೀರ ಸಂಬಂಧ ಮಾತ್ರದಿಂದಲೇ ಸುಖ ದುಃಖಗಳು ಉಂಟಾಗಲಾರವು. ಪರಮಾತ್ಮನಿಗೆ ಗುಣಕರ್ಮ ವಶ್ಯತ್ವವಿಲ್ಲದುದರಿಂದ ಅವನಿಗೆ ಸುಖ ದುಃಖಗಳು ಇಲ್ಲವು. ಆದುದರಿಂದ ಮನಸ್ಸೇ ಸುಖ ದುಃಖಗಳಿಗೆ ಮೂಲವು. ಆ ಮನೋನಿಗ್ರಹವೇ ಸುಖ ದುಃಖ ನಿವೃತ್ತಿಗೂ ಪ್ರಧಾನೋಪಾಯವು. ಆದುದರಿಂದ ಲೋಕದಲ್ಲಿ ಮನುಷ್ಯರು ಪುರುಷಾರ್ಥ ಸಾಧನೆಗಾಗಿ ನಡೆಸತಕ್ಕ ದಾನಗಳು, ವರ್ಣಾಶ್ರಮ ಧರ್ಮಗಳು, ಯಮ ನಿಯಮಗಳು, ವೇದಾಧ್ಯಯನಗಳು, ಯಜ್ಞಾದಿ ಕರ್ಮಗಳು, ವ್ರತಗಳು ಇವೆಲ್ಲಕ್ಕೂ ಮನೋನಿಗ್ರಹವೇ ಮುಖ್ಯ ಫಲವಾಗಿರಬೇಕು. ಆದರೆ ಈ ದಾನಾದಿಗಳೆಲ್ಲವೂ ಸಮಾಧಿಗೆ ಸಾಧನಗಳೆಂದು ಶ್ರುತಿಗಳಲ್ಲಿ ಹೇಳಿರುವಾಗ ಮನೋನಿಗ್ರಹವೇ ಇವುಗಳಿಗೆ ಮುಖ್ಯ ಫಲವೆಂದು ಹೇಳುವುದಕ್ಕಾದೀತೆ ಎಂದರೆ, ಸಮಾಧಿ ಎಂಬುದು ಮನೋನಿಗ್ರಹವೇ. ಹೇಗೆಂದರೆ, ಬೇರೆ ವಿಷಯಗಳಿಗೆ ಹೋಗದಂತೆ ಮನಸ್ಸನ್ನು ಆಕರ್ಷಿಸಿ ಪರಮಾತ್ಮನಲ್ಲಿ ನಿಲ್ಲಿಸಿಡುವುದಲ್ಲವೇ ಸಮಾಧಿ ಎನಿಸುವುದು. ಈ ವಿಧವಾದ ಮನೋನಿಗ್ರಹವೇ ಉತ್ತಮವಾದ ಯೋಗವು. ಮೋಕ್ಷದಲ್ಲಿಯೇ ದೃಷ್ಟಿಯಿಟ್ಟು ಈ ವಿಧವಾದ ಮನೋನಿಗ್ರಹವನ್ನು ಸಾಧಿಸಿ ರಾಗಾದಿಗಳಿಂದ ಕಲುಷಿತವಾಗದ ಮನಸ್ಸುಳ್ಳವನಿಗೆ ದಾನಾದಿಗಳಿಂದ ಆಗಬೇಕಾದುದೇನೂ ಇಲ್ಲವು. ಮನೋನಿಗ್ರಹಕ್ಕೆ ಸಾಧನವಾಗದಿದ್ದ ಆ ದಾನಾದಿಗಳಿಂದ ಬೇರೆ ಯಾವ ಪ್ರಯೋಜನವೂ ಇಲ್ಲ. ದಾನಾದಿಗಳೆಲ್ಲವೂ ಮನೋನಿಗ್ರಹ ರೂಪವಾದ ಸಮಾಧಿಗೆ ಅಂಗಗಳಾಗಿರಬೇಕಲ್ಲದೆ ಬೇರೆಯಲ್ಲ. ಆ ಪರಮ ಪುರುಷನೊಬ್ಬನು ಹೊರತು ಇತರ ದೇವತೆಗಳೆಲ್ಲರೂ ಮನಸ್ಸಿಗೆ ವಶವಾಗಿರತಕ್ಕವರೇ ಹೊರತು ಮನಸ್ಸು ಅವರೊಬ್ಬರಿಗೂ ವಶವಾಗತಕ್ಕುದಲ್ಲ. ಹಾಗಿದ್ದರೆ ಒಬ್ಬರಿಗೂ ವಶವಾಗದ ಮನಸ್ಸನ್ನು ದಾನಾದಿಗಳಿಂದ ವಶಗೊಳಿಸುವುದಕ್ಕಾದೀತೆ ಎಂದರೆ, ಇಂದ್ರಿಯಾದಿ ದೇವತೆಗಳಿಗೂ ದೇವನಾಗಿ ಬಲಾಢ್ಯರಿಗೂ ಬಲಾಢ್ಯನಾಗಿ ನಿಜ ತೇಜಸ್ಸಿನಿಂದಲೇ ಬೆಳಗುತ್ತಿರುವ ಪರಮ ಪುರುಷನು ದಾನಾದಿಗಳಿಂದ ಆರಾಧಿಸಲ್ಪಟ್ಟರೆ ಅವನು ದುರ್ನಿಗ್ರಹವಾದ ಆ ಮನಸ್ಸನ್ನು ವಶದಲ್ಲಿ ಇರಿಸಬಲ್ಲನು. ಆದುದರಿಂದ ಮೇಲೆ ಹೇಳಿದಂತೆ ಭಗವದಾರಾಧನ ಒಂದು ಹೊರತು ಬೇರೆ ಉಪಾಯಗಳಿಂದ ದುರ್ಜಯವಾಗಿಯೂ ಶತ್ರುವಿನಂತೆ ಯಾವಾಗಲೂ ದುಃಖಪ್ರದವಾಗಿಯೂ ರಾಗದ್ವೇಷಗಳೇ ಮೊದಲಾದ ನಿರಂಕುಶ ವೇಗವುಳ್ಳದ್ದಾಗಿಯೂ ಇರುವ ಆ ಮನಸ್ಸನ್ನು ನಿಗ್ರಹಿಸಲಾರದುದಕ್ಕಾಗಿಯೇ ಅನೇಕ ಮೂಢರು ಆ ಮನಸ್ಸಿನ ಪ್ರವರ್ತನೆಗೆ ತಕ್ಕಂತೆ ಕೆಲವರಲ್ಲಿ ನಿಷ್ಕಾರಣ ವೈರವನ್ನು, ಕೆಲವರಲ್ಲಿ ಸ್ನೇಹವನ್ನು, ಕೆಲವರಲ್ಲಿ ಔದಾಸೀನ್ಯವನ್ನು ತೋರಿಸುವರು. ದೇಹೋತ್ಪತ್ತಿಗೆ ಮನಸ್ಸೇ ಮೂಲವು. ಮೂಢ ಬುದ್ಧಿಯುಳ್ಳವರು ದೇವ ಮನುಷ್ಯಾದ್ಯೈ ಆಕಾರಗಳಿಂದ ಅನೇಕ ವಿಧವಾಗಿರುವ ತಮ್ಮ ದೇಹವನ್ನೇ ತಾವೆಂದು ತಿಳಿದು ಅಹಂಕಾರ ಮಮಕಾರಗಳಿಂದ ಬುದ್ಧಿಗೆಟ್ಟು ತಾನೆಂದು, ಅನ್ಯನೆಂದು, ಬ್ರಾಹ್ಮಣನೆಂದು, ಶೂದ್ರನೆಂದು ಭೇದ ಭ್ರಾಂತಿಯಿಂದ ದುರಂತವಾದ ಸಂಸಾರವೆಂಬ ತಮಸ್ಸಿನಲ್ಲಿ ಬಿದ್ದು ಕಳವಳಿಸುವರು. ಒಬ್ಬ ಪುರುಷನು ಮತ್ತೊಬ್ಬನ ಸುಖ ದುಃಖಗಳಿಗೆ ಕಾರಣವೆಂಬುದು ಹೇಗೆ? ಇಲ್ಲಿ ಪುರುಷನೆಂಬ ಶಬ್ದಾರ್ಥವಾವುದು ದೇಹವೇ, ಆತ್ಮವೇ, ಇವೆರಡೂ ಸೇರಿದುದೇ.
ಅಥವಾ ಆ ದೇಹಾತ್ಮಗಳೆರಡಕ್ಕೂ ಅಂತರಾತ್ಮನಾದ ಪರಮ ಪುರುಷನೇ ಇವುಗಳಲ್ಲಿ ಯಾವುದೆಂದು ಗ್ರಹಿಸಬಹುದು? ಯಾವುದೂ ಸಮಂಜಸವಾಗುವುದಿಲ್ಲ. ಪುರುಷ ಶಬ್ದಕ್ಕೆ ಶರೀರ ಮಾತ್ರವೆಂದೇ ಗ್ರಹಿಸಿ ಸುಖ ದುಃಖ ಕಾರಣವು, ಆ ಸುಖ ದುಃಖಗಳನ್ನು ಅನುಭವಿಸುವುದು ಶರೀರ ಮಾತ್ರವೇ ಎಂದು ಹೇಳಿದ ಪಕ್ಷದಲ್ಲಿ ಅದರಿಂದ ಆತ್ಮನಿಗೇನಾಯಿತು? ಶರೀರ ಮಾತ್ರಗಳಲ್ಲಿ ಪರ್ಯವಸಾನ ಹೊಂದುವ ಸುಖ ದುಃಖಗಳಿಗಾಗಿ ಆತ್ಮನು ಚಿಂತಿಸಬೇಕಾದುದೇ ಇಲ್ಲ. ಪ್ರತಿಯೊಬ್ಬನು ತನ್ನ ಅಂದರೆ ಆತ್ಮದ ಸುಖ ಪ್ರಾಪ್ತಿಗೂ ದುಃಖ ನಿವೃತ್ತಿಗೂ ಯತ್ನಿಸುವನು. ಆ ಸುಖ ದುಃಖಗಳು ಆತ್ಮನಿಗೆ ಇಲ್ಲದ ಪಕ್ಷದಲ್ಲಿ ಅದಕ್ಕಾಗಿ ಯತ್ನಿಸಲಾರನಷ್ಟೇ. ಈ ಕಾರಣಗಳಿಂದ ದೇಹವೇ ಸಮ ದುಃಖ ಭಾಗಿ ಎಂದು ಹೇಳುವುದಕ್ಕಿಲ್ಲ. ಇದಲ್ಲದೆ ಜಡವಾದ ದೇಹಕ್ಕೆ ಸುಖ ದುಃಖ ಕರ್ತೃತ್ವವನ್ನು ಹೇಳುವುದಕ್ಕೂ ಸಂಭವವಿಲ್ಲ. ಏಕೆಂದರೆ ಕರ್ತೃತ್ವವೆಂಬುದು ಪ್ರಯತ್ನ ಮೂಲಕವಾದುದು. ಪ್ರಯತ್ನವು ಸುಖ ದುಃಖಗಳಿಗೆ ಜ್ಞಾನಾಶ್ರಯಗಳು. ಅಚೇತನಗಳಾದ ದೇಹಗಳಿಗೆ ಜ್ಞಾನ ರೂಪಗಳಾದ ಯತ್ನಾದಿಗಳನ್ನು ಹೇಳುವುದು ಅಸಂಭವವೇ. ಒಬ್ಬ ಪುರುಷನೆಂಬುದಕ್ಕೆ ದೇಹಾತ್ಮಗಳೆರಡರ ಸಂಯೋಗವೆಂಬ ಅರ್ಥವನ್ನು ಗ್ರಹಿಸಿ ದೇಹ ವಿಶಿಷ್ಟವಾದ ಒಂದು ಆತ್ಮವು ಅದರಂತೆಯೇ ಇರುವ ಮತ್ತೊಂದಕ್ಕೆ ಸುಖ ದುಃಖ ಕಾರಣವೆಂದು ತಿಳಿಯುವುದಕ್ಕಿಲ್ಲ. ಏಕೆಂದರೆ ಒಬ್ಬನು ಎಂದಾದರೂ ಒಮ್ಮೆ ತನ್ನ ಹಲ್ಲುಗಳಿಂದ ತನ್ನ ನಾಲಗೆಯನ್ನೇ ಕಚ್ಚಿಕೊಂಡು ಬಾಧೆ ಪಡುವುದುಂಟು. ಆಗ ಅವನು ಯಾರ ಮೇಲೆ ಕೋಪಿಸಬೇಕು? ಇಲ್ಲಿ ಆತ್ಮ ಒಂದೇ ಅಲ್ಲವೇ? ಆ ಆತ್ಮದಿಂದ ಅಧಿಷ್ಠಿತವಾದ ಒಂದೇ ಶರೀರದಲ್ಲಿ ಒಂದು ಅವಯವವು ದುಃಖ ಕರ್ತೃವಾಗಿಯೂ ಮತ್ತೊಂದು ಆ ದುಃಖಕ್ಕೆ ವಿಷಯವಾಗಿಯೂ ಇದ್ದಂತಾಯತೆ ಹೊರತು ಆತ್ಮವನ್ನು ಬೇರೆಯಾಗಿ ಹೇಳುವುದಕ್ಕಿಲ್ಲ. ಆ ಒಂದೇ ಆತ್ಮವು ತನಗೆ ತಾನೇ ದುಃಖ ಕಾರಣವಾಗುವುದು ಎಂಬುದನ್ನು ಒಪ್ಪುವುದಕ್ಕಿಲ್ಲ. ಈ ನಿರೂಪಣದಿಂದ ದೇಹಕ್ಕೆ ಸುಖ ದುಃಖ ಕಾರಣತ್ವವನ್ನು ಹೇಳಿದಂತಾಗುವುದಲ್ಲವೇ? ಆದರೆ ಮನಸ್ಸಿನ ಪ್ರಮಾದದಿಂದ ಆತ್ಮವು ತನಗೆ ತಾನೇ ಆಗಲಿ ಮತ್ತೊಬ್ಬರಿಗಾಗಲಿ ದುಃಖ ಕಾರಣವಾಗಬಹುದೆಂದು ತಿಳಿಯಬಾರದೆ ಎಂದರೆ ಆಗಲೂ ಮನಸ್ಸೇ ಸುಖ ದುಃಖ ಹೇತುವೆಂದು ಸ್ಪಷ್ಟವಾಗುವುದು. ಅಥವಾ ಆ ದೇಹಾತ್ಮಗಳೆರಡನ್ನು ಬಿಟ್ಟು ಅವೆರಡಕ್ಕೂ ಅಂತರಾತ್ಮನಾದ ಈಶ್ವರನೇ ಒಂದು ಶರೀರದಲ್ಲಿದ್ದು ಸುಖ ದುಃಖ ಕಾರಣನಾಗಿಯೂ ಮತ್ತೊಂದು ಶರೀರದಲ್ಲಿದ್ದು ಅವುಗಳನ್ನು ಅನುಭವಿಸತಕ್ಕವನಾಗಿಯೂ ಇರಬಾರದೆ ಎಂದರೆ ಆಗಲೂ ಆ ಸುಖ ದುಃಖಗಳಲ್ಲಿ ಜೀವಾತ್ಮನಿಗೇನು ಸಂಬಂಧವಿಲ್ಲ. ಇದಲ್ಲದೆ ವೈಷಮ್ಯ, ನೈರ್ಘಣ್ಯ, ಸುಖ ದುಃಖ ಶೀಲತ್ವಾದಿ ಉಳ್ಳವುಗಳಿಗೆ ಆ ಸುಖ ದುಃಖಾದಿಗಳನ್ನು ಹೇಳಬಹುದೇ ಹೊರತು ನಿರ್ವಿಕಾರನಾದ ಪರಮಾತ್ಮನಿಗೆ ಅವುಗಳ ಸಂಬಂಧವನ್ನು ಹೇಳುವುದಕ್ಕಿಲ್ಲ. ಇದಲ್ಲದೆ ಪರಮ ಪುರುಷನಿಗೆ ಪ್ರಕೃತಿ ಪುರುಷರೆಂಬ ಎರಡು ಶರೀರವೆನಿಸಿರುವುದು. ಅವುಗಳಲ್ಲಿ ಒಂದರಿಂದ ಮತ್ತೊಂದಕ್ಕೆ ಬಾಧೆಯುಂಟಾಯಿತೆಂದರೆ ತನ್ನ ಶರೀರವನ್ನು ತನ್ನ ಶರೀರದಿಂದಲೇ ನೋಯಿಸಿಕೊಂಡಂತಾಗುವುದಲ್ಲವೇ? ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ಅವಯವದಿಂದ ಮತ್ತೊಂದು ಅವಯವಕ್ಕೆ ಪೆಟ್ಟು ತಗುಲಿದಾಗ ಅವನು ಯಾವುದರ ಮೇಲೆ ಕೋಪಿಸಿಕೊಳ್ಳಬಹುದು? ತನ್ನನ್ನೇ ತಾನು ಕೋಪಿಸಿಕೊಳ್ಳಬೇಕು. ತನ್ನನ್ನೇ ತಾನು ನೋಯಿಸಿಕೊಂಡು ಅದಕ್ಕಾಗಿ ತನ್ನ ಮೇಲೆಯೇ ಕೋಪಿಸುವವರು ಹುಚ್ಚರಲ್ಲವೇ? ಆದುದರಿಂದ ಅಂತರಾತ್ಮನಾದ ಪರಮ ಪುರುಷನನ್ನಾದರೂ ಸುಖ ದುಃಖ ಕಾರಣನೆಂದು ಹೇಳುವುದು ಯುಕ್ತವಲ್ಲ. ನಿರ್ವಿಕಾರನಾದ ಪರಮ ಪುರುಷನಿಗೆ ಸುಖ ದುಃಖ ಕಾರಣತ್ವವನ್ನು ಹೇಳದಿದ್ದರೆ ಹೋಗಲಿ. ದೇಹ ಸಂಬಂಧದಿಂದ ವಿಕಾರಿಯಾದ ಪ್ರತ್ಯಗಾತ್ಮನೇ ಅವುಗಳಿಗೆ ಹೇತುವೆಂದು ತಿಳಿಯಬಾರದೆ ಎಂದರೆ ಈಗ ವಿಕಾರಾಶ್ರಯತ್ವವು ದೇಹಿಗೆ ಸಹಜವೇ ಆಯಿತು. ಹೀಗೆ ತನಗೆ ಸ್ವಭಾವ ಪ್ರಯುಕ್ತವಾದ ವಿಕಾರಗಳಿಗಾಗಿ ಮತ್ತೊಬ್ಬರನ್ನು ಕಾರಣವಾಗಿ ತಿಳಿದು ಪರಿತಪಿಸುವುದೇಕೆ? ಇದರ ಮೇಲೆ ಆತ್ಮಕ್ಕಿಂತಲೂ ಬೇರೆ ಯಾವುದಕ್ಕೂ ಕಾರಣತ್ವವನ್ನು ಹೇಳದೆ ಕೇವಲ ಪ್ರತ್ಯಗಾತ್ಮವೇ ಸುಖ ದುಃಖ ಕಾರಣವೆಂದು ಆ ಸುಖ ದುಃಖಗಳನ್ನು ಅನುಭವಿಸತಕ್ಕುದೆಂದು ಹೇಳುವ ಪಕ್ಷದಲ್ಲಿ ಅದು ಮೊದಲೇ ಸುಳ್ಳಾಗುವುದು. ಕೇವಲ ಜ್ಞಾನಾನಂದೈಕ ರಸನಾಗಿಯೂ ನಿರ್ವಿಕಾರನಾಗಿಯೂ ಇರುವ ಶುದ್ಧಾತ್ಮ ಸ್ವರೂಪಕ್ಕೆ ಸುಖ ದುಃಖಾದಿ ವಿಕಾರಗಳೇ ಅಸಂಭವವು. ಜನ್ಮಾದಿ ಸ್ಥಾನಗಳಲ್ಲಿರುವ ಸೂರ್ಯಾದಿ ಗ್ರಹಗಳನ್ನು ಸುಖ ದುಃಖ ಕಾರಣಗಳೆಂದು ತಿಳಿಯಬಾರದೆ ಎಂದರೆ ಆತ್ಮನಿಗೆ ಅವುಗಳ ಸಂಬಂಧವೆಲ್ಲಿಯದು? ಜನ್ಮವೆಂಬುದು ಶರೀರಕ್ಕೆ ಹೊರತು ಆತ್ಮನಿಗಲ್ಲ. ಹೀಗೆ ಆತ್ಮನಿಗೆ ಜನ್ಮವೇ ಇಲ್ಲದಿರುವಾಗ ಗ್ರಹಗತಿಯನ್ನು ಎಣಿಸುವುದು ಹೀಗೆ. ಜನ್ಮಾಶ್ರಯವಾದ ದೇಹಕ್ಕೆ ಗ್ರಹಗಳು ಗತಿಭೇದದಿಂದ ಸುಖ ದುಃಖ ಕಾರಣಗಳೆಂದು ತಿಳಿಯಬಾರದೆ ಎಂದರೆ ಆಗಲೂ ಅದರಿಂದ ಆತ್ಮನಿಗೇನು?
ಗ್ರಹಗತಿಗಳಿಂದ ಪ್ರಾಣಿಗಳಿಗೆ ಸುಖ ದುಃಖಗಳುಂಟೆಂದು ಹೇಳಿದ ಜ್ಯೋತಿಷ್ಕರೇ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಪೀಡೆಯುಂಟೆಂದು ಹೇಳುವರು. ಅವೆರಡಕ್ಕಿಂತಲೂ ಭಿನ್ನನಾದ ಪುರುಷನು ಯಾವುದಕ್ಕಾಗಿ ಕೋಪಿಸಬೇಕು? ಆದರೆ ಸುಖ ದುಃಖಗಳಿಗೆ ಕರ್ಮವೇ ಮೂಲವೆಂದು ಹೇಳಬಾರದೆ ಎಂದರೆ ಸ್ವಯಂ ಪ್ರಕಾಶ ರೂಪನಾಗಿಯೂ ನಿರ್ವಿಕಾರನಾಗಿಯೂ ಇರುವ ಆತ್ಮನನ್ನು ಆ ಕರ್ಮಗಳು ತಾನೇ ಏನು ಮಾಡಬಲ್ಲವು? ಸುಖ ದುಃಖಗಳಾಗಲಿ ತನ್ಮೂಲಕಗಳಾದ ಶುಭಾಶುಭ ಕರ್ಮಗಳಾಗಲಿ ಆತ್ಮನಿಗಲ್ಲ. ಹಾಗೆಯೇ ದೇಹವೆಂಬುದು ಅಚೇತನವಾದುದರಿಂದ ಅದು ತಾನಾಗಿ ಯಾವ ಕರ್ಮ ಪ್ರವೃತ್ತಿಗೂ ಸಮರ್ಥವಲ್ಲ. ಜಡವಾದ ದೇಹವು ಕರ್ಮಕ್ಕೆ ಸಾಧನ ಮಾತ್ರವಾಗಿರುವುದು. ಆದುದರಿಂದ ಜಡತ್ವಗಳೆಂಬ ವಿರುದ್ಧ ಭಾವಗಳೆರಡು ಏಕೀಭವಿಸಿದ್ದ ಕಡೆಯಲ್ಲಿಯೇ ಕರ್ಮ ಪ್ರವೃತ್ತಿಯು, ಕರ್ಮಾಚರಣವು, ಕರ್ಮ ಮೂಲಕಗಳಾದ ಸುಖ ದುಃಖ ಅನುಭವಗಳು ಇರಬೇಕು. ಈ ವಿರುದ್ಧ ಗುಣಗಳೆರಡು ಒಂದೇ ವಸ್ತುವಿನಲ್ಲಿ ಸೇರಿರುವ ಸಂಭವವಿಲ್ಲ. ಏಕೆಂದರೆ ದೇಹವು ಜಡವೆನಿಸಿರುವುದು, ಜೀವಾತ್ಮನಾದರೂ ಸ್ವಯಂ ಪ್ರಕಾಶ ಸ್ವರೂಪನು. ಈ ಪರಸ್ಪರ ವಿರುದ್ಧ ಸ್ವಭಾವಗಳನ್ನು ಒಂದೇ ವಸ್ತುವಿನಲ್ಲಿ ಹೇಳುವುದಕ್ಕಿಲ್ಲ. ಹೀಗಿರುವಾಗ ಕರ್ಮಕ್ಕೆ ಯಾವುದು ಮೂಲವೆಂದು ತಿಳಿದು ಯಾತರ ಮೇಲೆ ಕೋಪಿಸಿಕೊಳ್ಳಬಹುದು? ಆದುದರಿಂದ ಕರ್ಮಗಳೇ ಸುಖ ದುಃಖ ಹೇತುಗಳೆಂಬುದು ಯುಕ್ತವಲ್ಲ. ಆದರೆ ಕರ್ಮಗಳೇ ಜೀವನಿಗೆ ಸಂಸಾರ ಹೇತುವೆಂದು ತತ್ವಜ್ಞರಿಂದ ನಿರ್ಣಯಿಸಲ್ಪಟ್ಟಿದ್ದರು. ಆ ಕರ್ಮಗಳಿಗೂ ಮನಸ್ಸಿನ ಅಜ್ಞತೆಯೇ ಮೂಲ ಕಾರಣವೆಂದು ಈ ವಿಚಾರಗಳಿಂದ ಸ್ಪಷ್ಟವಾಗುವುದು. ಕಾಲವನ್ನು ಸುಖ ದುಃಖ ಕಾರಣವೆಂದು ಹೇಳಬಾರದೆ ಎಂದರೆ ಸ್ವಭಾವದಿಂದ ಸುಖ ದುಃಖಗಳಲ್ಲಿ ಸಂಬಂಧವಿಲ್ಲದ ಆತ್ಮನನ್ನು ಕಾಲವು ತಾನೇ ಏನು ಮಾಡಬಲ್ಲದು? ಸಹಜವಾಗಿ ಸುಖ ದುಃಖ ಸಂಬಂಧವಿಲ್ಲದ ಆತ್ಮ ಸ್ವರೂಪವು ಕಾಲವಶದಿಂದ ಆ ಸುಖ ದುಃಖಗಳಿಗೆ ಈಡಾಗುವುದೆಂಬುದನ್ನು ಅಂಗೀಕರಿಸುವ ಪಕ್ಷದಲ್ಲಿ ಅದೇ ಕಾಲದಿಂದ ಅಗ್ನಿಗೆ ಸ್ವಭಾವ ಸಿದ್ಧವಾದ ತಾಪವು, ಹಿಮಕ್ಕೆ ಸ್ವಭಾವ ಸಿದ್ಧವಾದ ಶೈತ್ಯವು ತಪ್ಪಿ ಹೋಗಬೇಕಲ್ಲವೇ? ಹೀಗಾಗುವ ಸಂಭವವಿಲ್ಲ. ಅದರಂತೆಯೇ ಕಾಲವು ಆತ್ಮನಿಗೆ ಸುಖ ದುಃಖ ಹೇತುವಾಗುವುದೆಂಬುದನ್ನು ಒಪ್ಪಿಕೊಳ್ಳುವುದಕ್ಕಿಲ್ಲ. ಆದುದರಿಂದ ಒಬ್ಬನಿಗೆ ಬೇರೊಬ್ಬನು ಸುಖ ದುಃಖ ಕಾರಣನಾಗುವನು ಎಂದು ತಿಳಿಯುವುದೇ ತಪ್ಪು. ಅವನವನ ಮನಸ್ಸೇ ಅವನವನ ಸುಖಕ್ಕೂ ದುಃಖಕ್ಕೂ ಮೂಲವು. ಆದರೆ ಮನಸ್ಸೇ ಕಾರಣವೆಂಬುದನ್ನು ಅಂಗೀಕರಿಸಿದರು ಆ ಸುಖ ದುಃಖ ಸಂಬಂಧದಲ್ಲಿ ಆತ್ಮನ ನಿಜ ಸ್ವಭಾವಕ್ಕೆ ಹಾನಿಯುಂಟಾದ ಹಾಗೆಯೇ ಆಯಿತಲ್ಲವೇ ಎಂದು ಶಂಕಿಸಬಾರದು. ಆಗಲೂ ಆತ್ಮ ಸ್ವಭಾವಕ್ಕೇನು ಹಾನಿಯಿಲ್ಲ. ಅಗ್ನಿ ಜಲಾದಿಗಳಿಂದ ಮನುಷ್ಯನಿಗೆ ಅಪಾಯವು ಸಹಜವಾಗಿದ್ದರೂ ಅಗ್ನಿಸ್ತಂಭ ಜಲಸ್ತಂಭಾದಿ ಶಕ್ತಿಯುಳ್ಳವನು ತನ್ನ ಶಕ್ತಿಯಿಂದ ಅವುಗಳನ್ನು ತಡೆಯಬಲ್ಲನಲ್ಲವೇ? ಇದರಿಂದ ಆ ಅಗ್ನಿ ಜಲಾದಿಗಳ ಸ್ವಭಾವವೇ ಕೆಟ್ಟು ಹೋಯಿತೆಂದು ಗ್ರಹಿಸಬಹುದೇ? ಇದರಂತೆಯೇ ಆತ್ಮನು ಮನಸ್ಸನ್ನು ಸ್ತಂಭಿಸುವುದರಿಂದ ಆ ಮನಸ್ಸಿನ ಮೂಲಕವಾಗಿ ಒಂದೊದಗತಕ್ಕ ಸುಖ ದುಃಖಗಳಿಗೆ ತಾನು ಈಡಾಗದೆ ನಿಜ ಸ್ವಭಾವದಲ್ಲಿಯೇ ಇರಬಹುದು. ಮುಖ್ಯವಾಗಿ ದೇಹಕ್ಕಿಂತಲೂ ವಿಲಕ್ಷಣನಾದ ಆತ್ಮನಿಗೆ ಹಿಂದೆ ಹೇಳಿದಂತೆ ಇತರ ಜನವಾಗಲಿ, ಅಂತರಾತ್ಮನಾಗಲಿ, ಆತ್ಮವಾಗಲಿ, ಗ್ರಹಗಳಾಗಲಿ, ಕಾಲವಾಗಲಿ, ಕರ್ಮವಾಗಲಿ ಅಥವಾ ಬೇರೆ ಯಾವುದಾಗಲಿ ಯಾವಾಗಲೂ ಎಲ್ಲಿಯೂ ಯಾವ ವಿಧದಿಂದಲೂ ಸುಖ ದುಃಖಗಳನ್ನು ಉಂಟು ಮಾಡಲಾರವು. ಸಂಸಾರ ಕಾರಣವಾದ ಮನಸ್ಸೇ ದೇಹದಲ್ಲಿ ಆತ್ಮಾಭಿಮಾನವನ್ನು ಹುಟ್ಟಿಸಿ ಅಹಂಕಾರ ಮಮಕಾರಗಳನ್ನು ಉಂಟು ಮಾಡುವುದು. ಆ ಉಪಾಧಿ ವಶದಿಂದಲೇ ಆತ್ಮನಿಗೆ ಸುಖ ದುಃಖಗಳು ತೋರುವವೇ ಹೊರತು ಅವು ಆತ್ಮನಿಗೆ ಸ್ವರೂಪದಿಂದ ಬಂದುವಲ್ಲ ಎಂದರೆ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಎಚ್ಚರ ತಪ್ಪುವುದರಿಂದಲೇ ಅಹಂಕಾರ ಮಮಕಾರಗಳು ಹುಟ್ಟುವವು. ಆ ಅಭಿಮಾನದಿಂದ ದ್ವೇಷಾದಿಗಳು, ಆ ದ್ವೇಷಾದಿಗಳಿಂದ ಕರ್ಮ ಪ್ರವೃತ್ತಿಯು, ಕರ್ಮಗಳಿಂದ ಜನ್ಮಗಳು, ಆ ಜನ್ಮಗಳಿಂದ ಸುಖ ದುಃಖಗಳು ಸಂಭವಿಸುವವು. ಈ ತತ್ವವನ್ನು ಯಾವನು ಚೆನ್ನಾಗಿ ತಿಳಿದಿರುವನು ಅವನು ಇತರ ಭೂತಗಳಿಂದ ತನಗೆ ಎಷ್ಟೇ ಉಪದ್ರವ ಉಂಟಾದರೂ ಅವುಗಳಿಗಾಗಿ ಸ್ವಲ್ಪವೂ ಭಯಪಡಲಾರನು. ಆಹಾ, ನಿಜಾಂಶವು ಹೀಗಿರುವಾಗಲೂ ಮೂಢನಾದ ನಾನು ಮೊದಲೇ ಅದನ್ನು ಪರ್ಯಾಲೋಚಿಸದೆ ಮೋಸ ಹೋದೆನಲ್ಲ. ಇನ್ನು ಮೇಲಾದರೂ ನಾನು ಸುಖ ದುಃಖ ಕಾರಣ ನಿಶ್ಚಯ ಪೂರ್ವಕವಾಗಿ ಪೂರ್ವಿಕರಾದ ವಿದ್ವಾಂಸರು ಪರಿಗ್ರಹಿಸಿರುವ ಪರಮಾತ್ಮ ನಿಷ್ಠೆಯನ್ನೇ ಹಿಡಿದು ಭಗವಂತನ ಪಾದ ಸೇವೆಯಿಂದ ದುರಂತವಾದ ಸಂಸಾರವೆಂಬ ತಮಸ್ಸನ್ನು ದಾಟುವೆನು ಎಂದು ನಿಶ್ಚಯಿಸಿಕೊಂಡನು.
ಹೀಗೆ ಆ ಬ್ರಾಹ್ಮಣನು ತನ್ನ ಧನವೆಲ್ಲವನ್ನು ಕಳೆದುಕೊಂಡ ಮೇಲೆ ತನ್ನ ಸ್ಥಿತಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಅರ್ಥ ಕಾಮಗಳಲ್ಲಿ ನಿರ್ವೇದವನ್ನು ಹೊಂದಿ ಆಗಲೇ ತನ್ನ ಗ್ರಾಮವನ್ನು ಬಿಟ್ಟು ಹೊರಟು ಭೂ ಸಂಚಾರವನ್ನು ಮಾಡುತ್ತಾ ಅಲ್ಲಲ್ಲಿ ದುಷ್ಟರು ತನ್ನನ್ನು ನಾನಾ ವಿಧವಾಗಿ ನಿಂದಿಸಿದರು, ಬಾಧಿಸಿದರು, ಅವಮಾನಪಡಿಸಿದರು. ತನ್ನ ಸ್ವಧರ್ಮದಿಂದ ಸ್ವಲ್ಪ ಮಾತ್ರವೂ ಚಲಿಸದೆ ಹಿಂದೆ ಹೇಳಿದ ಗಾಥೆಯನ್ನೇ ಹೇಳಿದನು. ಆದುದರಿಂದ ಬುದ್ಧವ, ಪುರುಷನಿಗೆ ಮನಸ್ಸಿನಲ್ಲಿ ದೇಹವೇ ಆತ್ಮವೆಂದು, ತಾನೇ ಸ್ವತಂತ್ರನೆಂದು ಹುಟ್ಟುವ ಅಭಿಮಾನಗಳೇ ಅವನವನ ಸುಖ ದುಃಖಗಳಿಗೆ ಮೂಲವೇ ಹೊರತು ಮತ್ತೊಬ್ಬರಿಗೆ ಸುಖ ದುಃಖಗಳಿಗೆ ಕಾರಣವೆಂದು ಮತ್ತೊಬ್ಬರನ್ನು ಸುಖ ದುಃಖಗಳಿಗೆ ಕಾರಣವೆಂದು ತಿಳಿಯಬಾರದು. ಮುಖ್ಯವಾಗಿ ದೇಹಾತ್ಮ ಭ್ರಮವುಳ್ಳ ಮನಸ್ಸೇ ಮನುಷ್ಯನಿಗೆ ಸುಖ ದುಃಖ ಕಾರಣವು. ಈ ಸುಖ ದುಃಖಗಳಿಗೆ ಅವಕಾಶವನ್ನು ಕೊಡುವುದರಿಂದ ಬೇರೆಯವರಲ್ಲಿ ಮಿತ್ರರೆಂದು, ಶತ್ರುಗಳೆಂದು, ಉದಾಸೀನರೆಂದು ಭೇದ ಬುದ್ಧಿಯು ಹುಟ್ಟುವುದು. ಈ ಭೇದ ಬುದ್ಧಿಯೇ ಸಂಸಾರಕ್ಕೆ ಮೂಲವು. ಆದುದರಿಂದ ಉತ್ತಮ, ನೀನು ಕೂಡ ಇದು ಮೊದಲು ಆಯಾ ಮನುಷ್ಯನ ಸುಖ ದುಃಖಗಳಿಗೆ ಅವನವನ ಮನಸ್ಸೇ ಕಾರಣವೆಂಬ ತತ್ವವನ್ನು ತಿಳಿದು ನಿನ್ನ ವಿವೇಕ ಬುದ್ಧಿಯಿಂದ ಆ ಮನಸ್ಸನ್ನು ನಿಗ್ರಹಿಸಿ ಆ ಬುದ್ಧಿಯನ್ನು ನನ್ನಲ್ಲಿಯೇ ದೃಢವಾಗಿ ನಿಲ್ಲಿಸಿಡು. ಶಾಸ್ತ್ರಗಳೊಳಗೆಲ್ಲ ಮುಖ್ಯವಾಗಿ ಪ್ರತಿಪಾದಿಸಲ್ಪಡುವ ಯೋಗಗಳ ಸಾರವೆಲ್ಲವೂ ಇಷ್ಟೇ. ನನ್ನಲ್ಲಿ ಅಂದರೆ ಪರಮಾತ್ಮನಲ್ಲಿ ಸ್ಥಿರ ಬುದ್ಧಿಯನ್ನಿಟ್ಟು ಆ ಬುದ್ಧಿಯಿಂದ ಮನಸ್ಸಿನ ಯಥೇಚ್ಛ ಪ್ರವರ್ತನವನ್ನು ತಡೆಯುವುದೇ ಸಮಸ್ತ ಯೋಗಗಳ ಸಾರವೆಂದು ತಿಳಿ. ಉದ್ಧವ, ಭಿಕ್ಷುಕನಾದ ಆ ಬ್ರಾಹ್ಮಣನು ಹೇಳಿದ ಈ ಗಾಥೆಯನ್ನು ಶ್ರದ್ಧೆಯಿಂದ ಕೇಳುವವರು, ಮತ್ತೊಬ್ಬರಿಗೆ ಉಪದೇಶಿಸುವವರು ಪ್ರಾಕೃತ ಜನರಂತೆ ಸುಖ ದುಃಖಾದಿ ದ್ವಂದ್ವಗಳಿಗೆ ಈಡಾಗದೆ ಪರಮಾತ್ಮ ನಿಷ್ಠೆಯಿಂದ ಮುಕ್ತಿಯನ್ನು ಪಡೆಯುವರು. ಇದು 23ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.